ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ಈ ಮುಂಜಾನೆಯ ಅನುದಿನದ ಈ ವಾಕ್ಯಕ್ಕೆ ನಾವು ನಿಮ್ಮನ್ನು ಆಹ್ವಾನಿಸುವಾಗ ಪವಿತ್ರ ಯೇಸು ಎಂಬ ಸಭೆಯ ಪರವಾಗಿ ನಮ್ಮ ಆಶೀರ್ವಾದದ ಜೀವನವು ಉಜ್ಜೀವನಗೊಳ್ಳುವಂತೆ ಈ ಪ್ರಾರ್ಥನೆಯಲ್ಲಿ ನಮ್ಮನ್ನು ಪಾಲ್ಗೊಳ್ಳುವ ಹಾಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ. ನಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಬೇಕು, ಅವರ ಕೃಪೆ ಬೇಕು, ಅವರ ನಡೆಸುವಿಕೆ ಬೇಕು, ಅವರ ಸಮೂಹ ಬೇಕು. ಯಾವಾಗ ದೇವರ ವಾಕ್ಯದಲ್ಲಿ ನಾವು ಅಳವಡಿಸಿಕೊಳ್ಳಲು ಒಪ್ಪಿಸಿಕೊಡುತ್ತೇವೋ ಅದೇ ರೀತಿಯಾಗಿ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸುವವರಾಗಿದ್ದಾರೆ. ಇಂದು ಧ್ಯಾನಕ್ಕೋಸ್ಕರವಾಗಿ ಗಲಾತ್ಯರ ಬರೆದ ಪುಸ್ತಕದಲ್ಲಿ 1ನೇ ಅಧ್ಯಾಯ ವಾಕ್ಯ 6ರಿಂದ 10ರವರೆಗೂ ಓದಿ ಧ್ಯಾನಿಸೋಣ. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದೇ ಇರುವುದಕ್ಕೆ ಆಶ್ಚರ್ಯಪಡುತ್ತೇನೆ. ಅದು ಸುವಾರ್ತೆ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತರಾಗಲಿ. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದಂತೆಯೇ ಈಗಲೂ ನಾನು ತಿರುಗಿ ಹೇಳುತ್ತೇನೆ. ನಾನೀಗ ಯಾರನ್ನು ಹೋಲಿಸುತ್ತಾ ಇದ್ದೇನೆ? ಮನುಷ್ಯರನ್ನು ದೇವರನ್ನು? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನು ಮನುಷ್ಯರ ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಹೌದು ಪ್ರಿಯರೇ, ನಾವು ದೇವರು ನಮ್ಮನ್ನು ತಾಯ ಗರ್ಭದಿಂದಾಗಲೇ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಉದ್ದೇಶವೇನು? ದೇವರನ್ನು ನಾವು ಮಹಿಮೆ ಪಡಿಸಬೇಕು. ನಾವು ಸ್ವಾರ್ಥಿಗಳಾಗದೆ ದೇವರ ಚಿತ್ತಕ್ಕನುಸಾರಾಗಿ ಜೀವಿಸಲು ದೇವರ ಈ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಕರೆಯುತ್ತಾರೆ. ಅದರಿಂದ ಯೇಸು ಕ್ರಿಸ್ತನಲ್ಲಿ ಆತ್ಮೀಯ ಬಂಧುಗಳೇ, ಈ ಒಂದು ಮುಂಜಾನೆಯ ಪ್ರಾರ್ಥನೆಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳುವಾಗ ನಮಗೆ ಅಸಾಧ್ಯವಾದದ್ದು ಪ್ರಾರ್ಥನೆ ಮುಖಾಂತರವಾಗಿ ದೇವರಿಗೂ ಎಲ್ಲವೂ ಸಾಧ್ಯ ಎಂಬ ದೃಢ ನಂಬಿಕೆ ವಿಶ್ವಾಸದಿಂದ ನಮ್ಮ ಪ್ರಯಾಸಗಳನ್ನು, ನಮ್ಮ ದುಡಿಮೆಗಳನ್ನು, ನಮ್ಮ ನಿರೀಕ್ಷೆಗಳನ್ನು, ಎಲ್ಲ ಒಂದು ಕಾರ್ಯವನ್ನು ದೇವರ ಪಾದದಲ್ಲಿ ಸಮರ್ಪಿಸಿಕೊಳ್ಳುವಾಗ ಯೇಸು ನಮಗೆ ಸರ್ವಸ್ವವಾಗಿದ್ದಾರೆ. ಅವರು ನಮ್ಮನ್ನು ನಡೆಸುವ ತಂದೆಯು ದೇವರು ಮಾರ್ಗದರ್ಶಕರಾಗಿದ್ದಾರೆ ಎಂಬುದಾಗಿ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುವಾಗ ದೇವರು ನಮ್ಮ ಎಲ್ಲ ಇಂದಿನ ಕಾರ್ಯಕ್ರಮವನ್ನು, ಇಂದಿನ ನಮ್ಮ ನಿರೀಕ್ಷೆಗಳ ಪ್ರಾರ್ಥನೆ ಕೋರಿಕೆಗಳನ್ನು ಅವರು ನೆರವೇರಿಸಲು ಸರ್ವಶಕ್ತರಾಗಿದ್ದಾರೆ. ದೇವರು ಹೇಳುವುದಷ್ಟೇ, ದೇವರನ್ನು ನಾವು ವಾಕ್ಯದ ಮುಖಾಂತರವಾಗಿ ಹಿಂಬಾಲಿಸುವಾಗ ಪರರ ಮಧ್ಯದಲ್ಲಿ ಕ್ರೈಸ್ತರ ಸಾಕ್ಷಿಗಳಾಗಿ ನಾವು ಜೀವಿಸುವಾಗ ನಮ್ಮ ಕೋರಿಕೆಗಳನ್ನು ನೆರವೇರಿಸಲು ಅವರು ಸರ್ವಶಕ್ತರಾಗಿದ್ದಾರೆ. ಆ ರೀತಿಯಾಗಿ ನಮ್ಮನ್ನು ಸಮರ್ಪಿಸಿಕೊಂಡು ನಾವು ಪ್ರಾರ್ಥಿಸೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವ ತಂದೆಯೇ, ಈಗ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಪ್ರಯಾಸವನ್ನು, ನಮ್ಮ ದುಡಿಮೆಯನ್ನು, ನಮ್ಮ ನಿರೀಕ್ಷೆಯನ್ನು ಯೇಸು ನಿಮ್ಮ ಪಾದದಲ್ಲಿ ನಾವು ಸಮರ್ಪಿಸುತ್ತೇವಪ್ಪ. ನಮಗೆ ಅಸಾಧ್ಯವಾದದ್ದು ನಿಮಗೆ ಲೇಸಾದ ಕಾರ್ಯ. ನಿಮ್ಮನ್ನು ನಂಬಿದವರನ್ನು ನಾನು ಎಂದಿಗೂ ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದಂತೆ ಇಂದಿನ ದಿನದ ಪ್ರಾರಂಭದ ದಿನದ ಮಾತ್ರವಲ್ಲೇ ಒಂದೊಂದು ಕ್ಷಣದಲ್ಲಿಯೂ ನಿಮ್ಮ ಕೃಪೆ ನಮ್ಮೊಂದಿಗಿದ್ದು ನಮ್ಮ ಕುಟುಂಬವನ್ನು, ನಮ್ಮ ಪ್ರಯಾಸವನ್ನು ನೀವು ಆಶೀರ್ವದಿಸಬೇಕಾಗಿ ನಮ್ಮ ಮಧ್ಯದಲ್ಲಿ ಜೀವಂತರಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುತ್ತೇನೆ. ಯೇಸು ಆತ್ಮನ ಪ್ರಿಯರೇ, ನಿಮಗೆ ಆಶೀರ್ವಾದವು ಎಂದು ಲಭಿಸಲಿ. ಆಮೆನ್.